ಪಕ್ಷದ ಮುಖಂಡರುಗಳೆಲ್ಲರಿಗೂ ಜವಾಬ್ದಾರಿ ಹಾಕಿದ್ದಾರೆ. ಏನು ಇವತ್ತಿನ ದಿವಸ ನಮ್ಮ ಮುಳಬಾಲ್ ತಾಲೂಕಿನ ಶಾಸಕರು ಸಮೃದ್ಧ ಮಂಜಣ್ಣವರು, ನಮ್ಮ ಅಧ್ಯಕ್ಷರಾದ ಕಾಡೇಪಲ್ಲಿ ನಾಗರಾಜಣ್ಣವರು, ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಮಾನ್ಯತನಾಗಿದ್ದ DCC ಡೈರೆಕ್ಟರ್ ನಮ್ಮ ರಘುಪತಣ್ಣವರು, ಎಲ್ಲರೂ ಇಲ್ಲಿರೋ ಮುಖಂಡರು ಎಲ್ಲರೂ ಸೇರಿ ಇವತ್ತು ಏನು ಜವಾಬ್ದಾರಿ ಹೇಳ್ತಾ ಇದ್ದಾರೋ, ಹಾಲು ಒಕ್ಕೂಟದ ಇವತ್ತು ಎಲೆಕ್ಷನ್ ಚುನಾವಣೆ ಈ ತಿಂಗಳು 25ನೇ ತಾರೀಕು ಬರ್ತಾಯಿದೆ. ಆ 25ನೇ ತಾರೀಕಿಗೆ ನಮ್ಮ ಡೆಲಿಗೇಷನ್ ವೋಟರ್ಸ್ ಇದ್ದಾರಲ್ಲ, ವೋಟರ್ಗಳ ಹತ್ರ ಎಲ್ಲರೂ ಮುಖಂಡರುಗಳು ಹೋಗಿ ಭೇಟಿಯಾಗಿ ಎಲ್ಲರನ್ನು ಕನ್ವಿನೆನ್ಸ್ ಮಾಡಿ ಪಕ್ಷ ತೀರ್ಮಾನ ಮಾಡಿಕೊಂಡಿದೆ. ನಮ್ಮ ನಾಗರಾಜನ್ನು ನಮ್ಮ ಶ್ಯಾಮೇಗೌಡರು ಇಬ್ಬರನ್ನ ಗೆಲ್ಲಿಸ್ಕೊಂಡು ಬರ್ತೀವಂತ ನಿಮ್ಮ ಪತ್ರಕರ್ತರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಏನಾಗಿದೆ ಅಂದರೆ ನಿಮ್ಗೆ ಸಂಕಷ್ಟ ಇಲ್ಲ, ಯಾರು ಮಾಡ್ತೀರಾ ಅಂತ. ಯಾಕಂದ್ರೆ ಆ ಕಡೆ ನಿಮ್ಮ ಸ್ನೇಹಿತರು ಇದ್ದಾರೆ, ಈ ಕಡೆ ಈ ಪಾರ್ಟಿ ಹಿಂಗೆ ಅಂತ ಯಾರಿಗೆ ನಿರ್ಧಾರ ತೆಗೆದುಕೊಂಡು ಏನು ಆ ಥರ ಸಂಕಷ್ಟ ಏನು ಬಂದಿಲ್ಲ. ಅಲ್ಲ, ಯಾಕಂದ್ರೆ ಪ್ರಕಾಶ್ ಅವ್ರು ಇರ್ತಾ ಇದ್ದಾರೆ, ಪಕ್ಷ ಏನು ಮಾಡ್ತೀರಾ ಅಂತ. ಈಗೂ ಆತ್ಮೀಯರೇ, ಈಗೂ ನಾವಿಬ್ಬರು ಒಂದೇ. ಈಗ ಬಂದಿರೋದು ಪಕ್ಷ ಬಂದಿದೆ, ಪಕ್ಷಕ್ಕೆ ಜವಾಬ್ದಾರಿ ಕೊಟ್ಟಾಗ ಪಕ್ಷಕ್ಕೆ ನಡ್ಕೋಬೇಕು. ಅದು ನೋಡೋಣ, ಮಾತಾಡ್ತೀವಿ. ನಾವು ಈ ಪಕ್ಷಕ್ಕೂ ನಾನೇ ಪ್ರಬಲ ಸ್ನೇಹಿತರು ಎರಡು ಅಭ್ಯರ್ಥಿಗಳು ನಾನೇ ಅದು ಈಗ ಇಷ್ಟೊತ್ತು ಅನ್ನ ಹೇಳಿದ್ರಲ್ಲ, ಪಕ್ಷಕ್ಕೆ ಎಲ್ಲರೂ ಅದು ನಾನು ನೆನ್ನೆ ಹೇಳಿದೆ, ನೆನ್ನೆ ಪ್ರಶ್ನೆ ಕೇಳೋದು ಹೇಳಿದ್ದೀನಿ. ಎಲ್ಲರೂ ಗೆಲ್ಲಬೇಕಂತ ನಾನು ನಿಂತ್ಕೊಳ್ಳೋದು ಹೇಳ್ತಾರೆ ಅವ್ರನ್ನ. ಗೆಲ್ಲಬೇಕಲ್ಲ, ನೀವು ಗೆಲ್ದಿರ ಸೋತ್ವಿ ಅಂತ ಯಾರು ಹೇಳ್ತಾರೆ. ಪ್ರತಿಯೊಬ್ಬರು ಅಷ್ಟೇ ಚುನಾವಣೆ ನಿಂತ್ಕೊಳ್ಳೋದು ಗೆಲ್ಲಬೇಕಂತ ನಿಂತ್ಕೊಳ್ಳೋದು. ಅವ್ರು ಓಟ್ ಇವ್ರಿಗೆ ಕೇಳ್ತೀರಿ ಅವರು ಪಕ್ಷ ಈಗ ತೀರ್ಮಾನ ಮಾಡಿದಾಗ ಪಕ್ಷಕ್ಕೆ ಸರಿ. ನೀವು ಪ್ರಸ್ತುತ ಟ್ರೈನಿಂಗ್ ಆಗಿದೆಯಾ? ಈಗಾಗಲೇ ನಮ್ಮ ತಾಲೂಕಿನ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಎಲ್ಲ ವಿಶದೀಕರಿಸಿದ್ದಾರೆ ನಿಮಗೆ. ಈಗಾಗಲೇ ನಾನು ಅಧ್ಯಕ್ಷನಾದ ಮೇಲೆ ಅನೇಕ ಚುನಾವಣೆಗಳು ನಡೆದಿದೆ. ಅನೇಕ ಚುನಾವಣೆಗಳಲ್ಲೂ ಕೂಡ ನಮ್ಮ ಪಕ್ಷ ಜೈಬೇರಿ ಬಾರಿಸಿದೆ. ಮೊದಲನೇದಾಗಿ ನಾನು ಅಧ್ಯಕ್ಷನಾದ ಮೇಲೆ ನಾನೇ ಗೆದ್ದೆ, ಒಮ್ಮಲ್ ಚುನಾವಣೆಯಲ್ಲಿ ನಾನೇ ಗೆದ್ದೆ. ತದನಂತರ ನಮ್ಮ MLA ಅವರು ಗೆದ್ದರು, ಮತ್ತು ಮುನ್ಸಿಪಾಲ್ಟಿ ಗೆದ್ವಿ, ಎಲ್ಲ ಮತ್ತು DCC ಬ್ಯಾಂಕು ಗೆದ್ವಿ. ಎಲ್ಲ ಗೆಲುವಿನ ಒಂದು ಪತಾಕನೇ ಹಾರಿಸ್ಕೊಂಡು ಬರ್ತಾಯಿದ್ವಿ. ಈಗ ಹತ್ತಿರದಲ್ಲೇ ಮುಂದಿನ ಈ ತಿಂಗಳು 25ನೇ ತಾರೀಕು ಕೋಮಲ್ ಚುನಾವಣೆ ನಡೆಯುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಮ್ಮ ಹೈಕಮಾಂಡ್ ಆದಂಥ ಶ್ರೀ ದೇವೇಗೌಡರು, ಕುಮಾರಸ್ವಾಮಿಯವರು, ಮತ್ತು ನಮ್ಮ ಶಾಸಕರು, ಮತ್ತು ಎಲ್ಲ ಹಿರಿಯರು, ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಪೂರ್ವದ ಒಂದು ಇದಕ್ಕೆ, ಮೊದಲು ಒಂದೇ ಕಾನ್ಸ್ಟಿಟ್ಯೂನ್ಸಿ ಇತ್ತು ತಾಲೂಕೆಲ್ಲ, ಅದನ್ನು ಈಗ 2 ಭಾಗ ಮಾಡಿ ಒಂದು ಪೂರ್ವ ಒಂದು ಪಶ್ಚಿಮ ಅಂತೇಳಿ ಮಾಡಿದ್ದಾರೆ. ಪೂರ್ವಕ್ಕೆ 92 ಸೊಸೈಟಿಗಳು ಬರ್ತವೆ, ಪಶ್ಚಿಮಕ್ಕೆ 73 ಸೊಸೈಟಿಗಳು ಬರ್ತವೆ. ಈ ರೀತಿ ವಿಭಾಗ ಮಾಡಿದ್ದಾರೆ. ಪೂರ್ವಕ್ಕೆ ನಮ್ಮ ಮುಖಂಡರು ಮತ್ತು ನಮ್ಮ ಶಾಸಕರು, ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ನನ್ನನ್ನು, ಯಾಕೆಂದರೆ ನನ್ನ ಹಾಲಿ ನಿರ್ದೇಶಕರಾಗಿರೋದ್ರಿಂದ ಮತ್ತೆ ನಮ್ಮನ್ನು ಈ ಒಂದು ಭಾಗಕ್ಕೆ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ಹೈಕಮಾಂಡ್ಗೆ ಮತ್ತು ನಮ್ಮ ಮುಖಂಡರಿಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆಯೇ ನಾನು ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷನೂ ಆಗಿದ್ದೆ, ಮತ್ತು 3 ಬಾರಿ ನಿರ್ದೇಶಕನೂ ಆಗಿ, ಆಗ ನಾನು ಪ್ರಥಮ ಬಾರಿ ನಿರ್ದೇಶಕನಾಗಿದ್ದಾಗ ಕೇವಲ 60-70 ಸೊಸೈಟಿ ಇತ್ತು. ಆ ರೀತಿ ಸೊಸೈಟಿಗಳನ್ನು ಸುಮಾರು 106 ಸೊಸೈಟಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಎಲ್ಲ ಕಡೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಂಡು ಎಲ್ಲ ನಡೆಸ್ಕೊಂಡು ಬಂದಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಡೆಲಿಗೇಟ್ಗಳು ನನ್ನನ್ನು ಮತ್ತೆ ಚುನಾಯಿಸ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಮತ್ತು ಅವರೆಲ್ಲರಿಗೂ ಕೂಡ ನನ್ನನ್ನು ಜಯಶೀಲನಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಪ್ರಾರ್ಥಿಸ್ತಾ ಇದ್ದೀನಿ. ಚುನಾವಣೆ ಯಾವುದೇ ಆಗಲಿ ಅದಕ್ಕೆ ನಮ್ಮ ಸಿದ್ಧತೆ, ನಮ್ಮ ಪಕ್ಷದ ಕಡೆಯಿಂದ
ಸಿದ್ಧತೆ ಯಾವತ್ತೂ ಜೋರಾಗೇ ಇರ್ತದೆ. ಎಲೆಕ್ಷನ್ ಯಾವ ರೀತಿ ನಡೀತದೆ ಅಂದರೆ ನಮ್ಮ ಪಕ್ಷದ ಡೆಲಿಗೇಟ್ಗಳು ಭಾಳಷ್ಟು ಜನ ಇದ್ದಾರೆ. ಪಶ್ಚಿಮದಲ್ಲೂ ಅಷ್ಟೇ, ಪೂರ್ವದಲ್ಲೂ ಅಷ್ಟೇ. ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ಅಧ್ಯಕ್ಷರ ಡೆಲಿಗೇಟ್ ಆಗಿರ್ತಕ್ಕಂಥವರು ಎಲ್ಲ ಕೂಡ ನಮ್ಮ ಪಕ್ಷದವರೇ ಜಾಸ್ತಿ ಇದ್ದಾರೆ. ಹಾಗಾಗಿ ಎರಡೂ ಕಡೆ ಗೆಲುವು ನಿಶ್ಚಿತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಲೇಡಿ ಸೀಟ್ ಕೂಡ ನಮ್ಮ ಶಾಸಕರು ನಿರ್ಧಾರ ಏನು ತಗೋತಾರೋ ಅದರ ಪರವಾಗಿ ನಾವು ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಯಾಕೆಂದರೆ 25 ಲೇಡೀಸ್ ಸೊಸೈಟಿನಲ್ಲಿ ಸುಮಾರು 22 ಸೊಸೈಟಿಗಳು ಕೂಡ ನಮ್ಮ ಪಕ್ಷದ್ದೇ ಆಗಿದೆ. ಅದು ಕೂಡ ಅವರ ಒಂದು ಅಮೃತ ಹಸ್ತದಿಂದ ಪ್ರಾರಂಭ ಆಗಿರ್ತಕ್ಕಂಥವು. ಆ 23 ಸೊಸೈಟಿಗಳನ್ನು 20 ಸೊಸೈಟಿಗಳನ್ನು ನನ್ನ ಒಂದು ಕಾಲದಲ್ಲೇ ಅವು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆ ನಾವು ನಮ್ಮ ಪಕ್ಷದ ವತಿಯಿಂದ ಚೆನ್ನಾಗೇ ನಡೆಸ್ಬೋದು. ಇದು ನಮ್ಮ ಶಾಸಕರಿಗಾಗಲೇ ಹೇಳಿದ್ರು, ಇದು ಪ್ರಜಾಪ್ರಭುತ್ವ. ನನ್ನ ಹಾಲಿ ನಿರ್ದೇಶಕನಾಗಿರೋದ್ರಿಂದ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಶಾಸಕರು ಎಲ್ಲ ಕೂಡ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಸುಮಾರು 1 ವರ್ಷದಿಂದನೇ ನಮ್ಮ ಶಾಸಕರದ ಒಂದು ಅಂಗಡಿ ಪ್ರಾರಂಭೋತ್ಸವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಅದು ಬಿಟ್ಟು ಬೇರೆ ಏನಿಲ್ಲ. ಅವ್ರು ಬರಲ್ಲ, ಇಲ್ಲ ಅವ್ರು ಆಗಲ್ಲ. ಕಾಂಗ್ರೆಸ್ ಅವ್ರದ್ದು ಯಾಕೆ ಇಲ್ಲಿ ಹೇಳ್ತೀರಿ? ಅವ್ರು ಅಲ್ಲಲ್ಲ, ಅವ್ರು ಬರಲ್ಲ ಅವರು ಅಂತ ಅವ್ರ ಮೇಲೆ ಅಷ್ಟು ವಿಶ್ವಾಸ ಅವ್ರಿಗೆ. ಅವ್ರ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ. ಅದಕ್ಕೆ ನನ್ನ ನಾನು ಮೇಲೆ ವಿಶ್ವಾಸ ಇಟ್ಟಾಗ ನಾನೇನು ಕಾಂಗ್ರೆಸ್ ಪಕ್ಷದ ಸದಸ್ಯ ಹೋಗಲೇ ಅದಕ್ಕೆ ನೀವು ಈ ಸರಿ ಇದೆಯಾ ಅಂತ. ಕಾಂಗ್ರೆಸ್ ಅವ್ರ ಹತ್ರ ಇರೋ ಅಸ್ತ್ರ ಒಂದೇ ಏನೋ. ಅಲ್ಲಲ್ಲ, ಅವ್ರು ಹೇಳ್ತಾರೆ ಅಂದ್ರೆ ಇವರು ಹೆಂಗಿದೆ ಅಂತ ನಿಮ್ಮ ಪಕ್ಷದಲ್ಲಿ ಹೇಳ್ತಾರೆ. ಕಾಂಗ್ರೆಸ್ ಅವರು ಹೇಳ್ತಾರೆ BMC ಒಪ್ಪಲ್ಲ, ಬರಲ್ಲ, ನೋಡ್ತಾ ಇದ್ರಿ. ಸರ್, ಭಗವಾನ್ ಪಂಚಾಂಗ ಮಾಡಿದ್ದೆ ಮಧ್ಯಾಹ್ನಕ್ಕೆ ಮರಣ ಮೋಂಟಾರು. ನೀವು ಅವ್ರನ್ನ ಯಾಕೆ ಕೇಳ್ತೀರಿ? ಇವ್ರು ಹೇಳ್ಬೇಕಲ್ವಾ ಅಂತ ನಾನು ಹೇಳ್ತೇನೆ. ಆಯ್ತು, ಅವರು ಹೇಳ್ತಾರೆ ಕೇಳಿ ಸರ್. ಯಾಕಂದ್ರೆ ನೀವು ಹಿಂಗೆ ಸಪ್ಪಗೆ ಇದ್ದೀರಲ್ಲ ಅನ್ನೋದು. ಹಿತದೃಷ್ಟಿಯಿಂದ ನಮ್ಮ ಶಾಸಕರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ತಗೊಂಡ ನಿರ್ಣಯಕ್ಕೆ ನಮ್ಮ ಬದ್ಧನಾಗಿತ್ತು. ನಾಳೆ ನಾರು ಸರ್ ಇದು ಒಳ್ಳೇದಲ್ಲ ಸರ್. ಈ ಇದಾಗಿದೆ, ಡಿಸಿಷನ್ ಆಗಿದೆ, ಜಡ್ಪಿ ಕ್ಲಿಯರ್ ಆಗಿದೆ. ಹೇಳ್ತಾ ಇದ್ನಲ್ಲ, ಜಡ್ಪಿ ಕ್ಲಿಯರ್ ಆಯಿತೋ ಕ್ಲಿಯರ್ ಆಗಿಲ್ಲೋ, ಜಡ್ಪಿ ಅನೌನ್ಸ್ ಆದಮೇಲೆ ಅದು ಶಾಲೆ ಹೋಗ್ತಕ್ಕಂಥ ಸರ್ ಬೆಂಬಲ ಇದೆ. ಜಗದೀಶ್ ಅವ್ರನ್ನ ಕೇಳಿ. ಜಗದೀಶ್ ಅವ್ರು ಹೇಳ್ಬಿಡಿ ಹೆಂಗೆ ನಿಮ್ಗೆ ಪಕ್ಷ ಏನು ನಿರ್ಣಯ ತಗೊಳ್ತಾರೆ? ನಿಮ್ಗೆ ಹೇಳ್ತಾರೆ ಏನಿಲ್ಲ ಎಲ್ಲ ಜಂಪ್ ಇಡಿ.